ಓಂ ಛಂದೋಭಿಧಾನಾನ್ನೇತಿ ಚೇನ್ನ ತಥಾ ಚೇತೋರ್ಪಣ ನಿಗದಾತ್ ತಥಾ ಹಿ ದರ್ಶನಂ ಓಂ. ಈ ಸೂತ್ರದ ತತ್ವಪ್ರಕಾಶಿಕ ನಾವೀಗ ನೋಡ್ತಿದ್ದೇವೆ. ಅಲ್ಲಿ ತತ್ವಪ್ರಕಾಶಿಕದಲ್ಲಿ ಸಿದ್ಧಾಂತಯತ್ ಸೂತ್ರಾಂಶ ಮನುಕರೋತಿ ಆ ಭಾಗ ಈಗ ನೋಡಬೇಕು. ಇತಿಚೇನ್ನ ಅಂತಿದೆ ಭಾಷ್ಯದಲ್ಲಿ. ತಸ್ಮಾನ್ನ ವಿಷ್ಣು, ಇಲ್ಲಿ ಗಾಯತ್ರಿ ಶಬ್ದದಿಂದ ವಾಚ್ಯವಾದದ್ದು, ಈ ಜ್ಯೋತಿ ಶಬ್ದದಿಂದ ವಾಚ್ಯವಾದದ್ದು ಅಗ್ನಿಯೇ ಆಗಬೇಕು, ವಿಷ್ಣು ಅಲ್ಲ. ಇತಿಚೇತ್ ಹೀಗಂದ್ರೆ ಅಲ್ಲ ಅಂತ ಆಚಾರ್ಯ ಹೇಳ್ತಾರೆ. ತಥಾ ಚೇತೋರ್ಪಣ ನಿಗದಾರ್ಥಂ ಹಿ ನಿಗದ್ಯತೆ. ಆ ಭಗವಂತನನ್ನೇ ಗಾಯತ್ರಿ ಎಂಬ ಶಬ್ದದಿಂದ ಹೇಳಿರುವುದು ಆತನನ್ನು ಹಾಗೆ ಅನುಸಂಧಾನ ಮಾಡಿಕೊಳ್ಬೇಕು ಅನ್ನೋ ದೃಷ್ಟಿಯಿಂದ. ಸಿದ್ಧಾಂತಯತ್ ಸೂತ್ರಂ, ಟೀಕಾದಲ್ಲಿ ಸಿದ್ಧಾಂತವನ್ನು ಹೇಳುವ ಸೂತ್ರ, ಆ ಸೂತ್ರದ ಅಂಶ ಸೂತ್ರದಲ್ಲೇ ನ ಅಂತಿದೆ. ಸಾಮಾನ್ಯವಾಗಿ ಸೂತ್ರದಲ್ಲಿ ಸಿದ್ಧಾಂತ ಮಾತ್ರ ಇರ್ತದೆ. ಇಲ್ಲಿ ಸೂತ್ರದಲ್ಲಿ ಪೂರ್ವ ಪಕ್ಷನೂ ಇದ್ದು ಇತಿಚೇನ್ನ ಹೀಗಲ್ಲ, ತಥಾ ಚೇತೋರ್ಪಣ ನಿಗದ ತಥಾ ಹಿ ದರ್ಶನಂ ಅಂತ ಸೂತ್ರ ಇದೆ. ಆ ಸೂತ್ರದಲ್ಲೇ ನ ಇರುವುದರಿಂದ ಆ ಸೂತ್ರದ ಅಂಶವಾದ ಒಂದು ಭಾಗವಾದ ನಕಾರವನ್ನ ಅನುಕರಿಸ್ತಾ ಇದ್ದಾರೆ ಆಚಾರ್ಯರು ತಮ್ಮ ಭಾಷೆಯಲ್ಲಿ. ಅದೈ ಸೂತ್ರಾನುಕಾರಿಭಿ, ನಮಗೆ ಭಾಷ್ಯದ ಲಕ್ಷಣ ಕೇಳಿ ಗೊತ್ತಿದೆ. ಸೂತ್ರಾರ್ಥೋ ವರ್ಣ್ಯತೆ ಯತ್ರ ಪದೇ ಸೂತ್ರಾನುಕಾರಿಭಿ ಸ್ವಪದಾನಿ ಚ ವರ್ಣ್ಯಂತೆ ಭಾಷ್ಯಂ ಭಾಷ್ಯವಿದೋ ವಿದುಹು ಅಂತ. ಸೂತ್ರದ ಅರ್ಥವನ್ನು ಹೇಳಬೇಕು. ಹೇಳುವಾಗ ಸೂತ್ರದಲ್ಲಿರುವ ಪದಗಳನ್ನೇ ಅನುಸರಿಸಿರಬೇಕು. ಸೂತ್ರದ ಅರ್ಥಗಳನ್ನು ಹೇಳುವಾಗ ಸೂತ್ರದಲ್ಲಿರುವ ಪದಗಳನ್ನೇ ಅನುಕರಿಸಿರಬೇಕು. ಅಂಥದೇ ಶಬ್ದಗಳನ್ನು ತಾನೂ ಪ್ರಯೋಗ ಮಾಡಬೇಕು ತನ್ನ ಭಾಷ್ಯದಲ್ಲಿ. ಮತ್ತೆ ಸ್ವಪದಾನಿಚ ವರ್ಣ್ಯಂತೆ, ತಾನು ಯಾವ ಶಬ್ದಗಳನ್ನು ಪ್ರಯೋಗ ಮಾಡಿದಾನೆ ಭಾಷ್ಯಕಾರ, ಅದನ್ನೇ ಕೆಲವು ಸರಿ ಮುಂದೆ ಇನ್ನಷ್ಟು ವಿವರಿಸಬೇಕು. ಹೀಗೆಲ್ಲ ಮಾಡಿದರೆ ಅದನ್ನು ಭಾಷ್ಯ ಅಂತ ಹೇಳ್ತಾರೆ. ಈಗಿಲ್ಲಿ ಸೂತ್ರಾಂಶ ಅನುಕರೋತಿ, ಸೂತ್ರದಲ್ಲೇ ನ ಅಂತಿದೆ. ಆ ನ ಅಂತಿರೋದನ್ನ ಅನುಕರಿಸಿದ್ದಾರೆ ಆಚಾರ್ಯರು ಕೂಡ ಭಾಷ್ಯದಲ್ಲಿ. ಅದನ್ನ ಆ ಮೊದಲನೇ ಅಂಶವನ್ನ ಜಯತೀರ್ಥರು ತೋರಿಸಿದ್ದಾರೆ. ಮತ್ತೆ ಯಾಕೆ ನ, ಯಾಕೆ ಅಲ್ಲ, ಯಾಕೆ ಅಂತ ಪ್ರಶ್ನೆ ಬಂದಾಗ ತಥಾ ಚೇತೋರ್ಪಣ ನಿಗದಾರ್ಥಂ ಹಿ ನಿಗದ್ಯತೆ. ಗಾಯತ್ರಿ ಶಬ್ದದಿಂದ ವಾಚ್ಯವಾದದ್ದು ಜ್ಯೋತಿ ಶಬ್ದ ವಾಚ್ಯದಿಂದ ಅದು ಬೇರೆ ಯಾವುದೋ ಅಲ್ಲ, ವಿಷ್ಣುವೇ ಅಂತಾದ್ರೆ ಮತ್ತೆ ಅವನನ್ನ ಆ ಥರ ಯಾಕೆ ತಿಳ್ಕೋಬೇಕು ಅಂತ ಹೀಗೆಲ್ಲ ಪ್ರಶ್ನೆ ಬಂದಾಗ ಚೇತೋರ್ಪಣ ನಿಗದಾರ್ಥಂ, ಅದನ್ನ ಅನುಸಂಧಾನ ಮಾಡ್ಲಿಕ್ಕೆ ಅಂತ ತಿಳ್ಕೋಬೇಕು. ಭಾಷ್ಯದಲ್ಲಿ ಅಗ್ನಿ ಗಾಯತ್ರ್ಯಾದಿ ಪದಾರ್ಥ ರೂಪೋಸಾವಿತಿ ಇತಿ ಚೇತೋರ್ಪಣಾರ್ಥಂ ಹಿ ನಿಗದ್ಯತೆ. ಚೇತೋರ್ಪಣಾರ್ಥಂ ನಿಗದ್ಯತೆ ಅಂತ ಆಚಾರ್ಯರ ಮಾತೇನಿದೆ, ತಾವು ಹೇಳಿದ ಮಾತೇನಿದೆ ಭಾಷ್ಯದಲ್ಲಿ, ಅದನ್ನೇ ಮತ್ತೆ ಅಗ್ನಿ ಗಾಯತ್ರ್ಯಾದಿ ಶಬ್ದಾರ್ಥ ರೂಪೋತ್ಸವ ಅಂತ ತಾವೇ ವಿವರಿಸಿದ್ದಾರೆ. ಸ್ವಪದಾನಿ ವರ್ಣ್ಯಂತೆ, ಟೀಕಾಚಾರ್ಯರ ಮಾತು. ತಥಾ ಚೇತೋರ್ಪಣ ನಿಗದಾರ್ಥಂ ಹಿ ನಿಗದ್ಯತೆ ಅಂತೇನು ಸ್ವಪದ ಇದೆ ಭಾಷ್ಯದಲ್ಲಿ, ಅದನ್ನೇ ಅಗ್ನಿ ಗಾಯತ್ರ್ಯಾದಿ ಶಬ್ದಾರ್ಥ ರೂಪೋಸಾವಿತಿ ಚೇತೋರ್ಪಣಾರ್ಥಂ ಹಿ ನಿಗದ್ಯತೆ ಅಂತ ಆಚಾರ್ಯರು ತನ್ನದೇ ಮಾತುಗಳನ್ನು ವಿವರಿಸಿದ್ದಾರೆ ಅಂತ ಅದರ ತಾತ್ಪರ್ಯ. ಅದರ ಅಭಿಪ್ರಾಯ ಹೀಗೆ. ಅತ್ರ ಗಾಯತ್ರಿ ಶಬ್ದೇನ ವಿಷ್ಣುರೇವ ನಿಗದ್ಯತೆ. ಅಲ್ಲಿ ಗಾಯತ್ರಿ ಎಂಬ ಶಬ್ದದಿಂದ ಹೇಳಲ್ಪಡುವವನು ವಿಷ್ಣುವೇ ಆಗಿದ್ದಾನೆ. ಆದ್ದರಿಂದ ಜ್ಯೋತಿಷ್ ಶಬ್ದದಿಂದ ವಾಚ್ಯನಾದವನು ಅವನೇ ಆಗಬೇಕು. ತತಶ್ಚ ಸಯೇವ ಆನಂದಮಯ, ಆದ್ರಿಂದ ಆನಂದಮಯನು ಕೂಡ ಅವನೇ ಆಗಬೇಕು ಅಂತ ಅದರ ಒಟ್ಟು ಅಭಿಪ್ರಾಯ. ನಚ ಗಾಯತ್ರ್ಯಾದಿ ಶಬ್ದೈ ಉಚ್ಯತೆ ತದಭೇದ ವಿಧಾನಾರ್ಥಂ ಕಿಂತು ಗಾಯತ್ರ್ಯಾದಿ ಶಬ್ದಾರ್ಥ ಗುಣಸ್ವರೂಪತ್ವೇನ ಉಪಾಸನಾರ್ಥಮೇವ ಇತಿ ಭಾವ. ಭಗವಂತನನ್ನ ಗಾಯತ್ರಿ ಇತ್ಯಾದಿ ಶಬ್ದವಾಚ್ಯ ಅಂತ ಹೇಳುವುದೇನಿದೆ, ಅದು ಯಾಕೆ ಆ ಥರ ಹೇಳುವುದು? ಸುಮ್ಮನೆ ಗಾಯತ್ರಿ ಶಬ್ದವಾಚ್ಯನಾದವನು ವಿಷ್ಣು ಇಬ್ರು ಅಭಿನ್ನರು ಅಂತ ಇಷ್ಟೇ ತೋರಿಸುವುದು ಅದರ ಉದ್ದೇಶ ಅಲ್ಲ. ಅಭೇದ ತೋರಿಸಿ ಅದರಿಂದ ಸಿಗುವಂಥ ಏನು ಗುಣಗಳಿವೆ, ಆ ಗುಣಗಳಿಂದ ಇವನು ಪೂರ್ಣನಾದವನು ಅಂತ ತಿಳಿಸುವುದು ಕೂಡ ಅದರ ಉದ್ದೇಶ ಇದೆ. ಶಬ್ದದ ಅರ್ಥವಾದ ಗುಣ ಸ್ವರೂಪ ಇವನಾಗಿದ್ದಾನೆ, ಗುಣ ವಿಶಿಷ್ಟನಾಗಿದ್ದಾನೆ ಅಂತ ಉಪಾಸನೆ ಮಾಡಲಿಕ್ಕೋಸ್ಕರನೇ ಈ ತರ ತಿಳಿಸ್ತಾರೆ ಅಂತ ಅದರ ತಾತ್ಪರ್ಯ. ಅಲ್ಲಿ ನಚ ಗಾಯತ್ರ್ಯಾದಿ ಶಬ್ದೈ ಉಚ್ಯತೆ ತದಭೇದ ವಿಧಾನಾರ್ಥಂ ಅಂತ ಟೀಕಾವಾಕ್ಯ ಇದೆಯಲ್ಲ,
ಅದಕ್ಕೆ ಬೇರೆ ಯಾವ ಟಿಪ್ಪಣಿಗಳಲ್ಲಿ ಸರಿಯಾಗಿ ಸ್ಪಷ್ಟವಾದ ಅಭಿಪ್ರಾಯ ನನಗೆ ಕಾಣಿಸಲಿಲ್ಲ. 582ನೇ ಪುಟದಲ್ಲಿ ಗೀತಾ ವಿವೃತಿ ಟಿಪ್ಪಣಿ ಇದೆ. ಆ ವಿವೃತಿ ಟಿಪ್ಪಣಿಯಲ್ಲಿ ಹೀಗೆ ನೋಡಿ, ನಾನು ಗಾಯತ್ರ್ಯಾದಿ ರೀತಿ ಅಂತಿದೆ. ಅಲ್ಲಿ ನಾನು ಗಾಯತ್ರ್ಯಾದಿ ಶಬ್ದೈ ವಿಷ್ಣುವಚನೆ ಪ್ರಯೋಜನಾಂತರಾಭಾವೇನ, ಗಾಯತ್ರಿ ಮೊದಲಾದ ಶಬ್ದಗಳಿಂದ ವಿಷ್ಣುವನ್ನು ಹೇಳಿದ್ದಾರೆ ಹೌದು, ಆದರೆ ಬೇರೆ ಪ್ರಯೋಜನ ಅದಕ್ಕೇನೂ ಇಲ್ಲ. ಅದರಿಂದ ಅಭೇದ ವಿಧಾನಾರ್ಥಮೇವ ಇದಂ ವಚನ, ಇಬ್ರು ಒಂದೇ, ಗಾಯತ್ರಿ ಶಬ್ದವಾಚನಾದವನು ವಿಷ್ಣು ಇಬ್ರು ಒಂದೇ ಅಂತ ತಿಳಿಸುವುದೇ ಪ್ರಯೋಜನ. ಹೀಗೆ ಅರ್ಥಗಳಿಗೆ ಗಾಯತ್ರಿ ಶಬ್ದ ಪ್ರತಿಪಾದ್ಯವಾದ ಅರ್ಥ, ಜ್ಯೋತಿಷ್ ಶಬ್ದ ಪ್ರತಿಪಾದ್ಯವಾದ ಅರ್ಥ, ಈ ಎಲ್ಲದಕ್ಕೂ ಅಭೇದವನ್ನೇ ಹೇಳುವುದು ತಾತ್ಪರ್ಯ ಅಂತ ಹೇಳ್ದಂಗಾಗ್ತದೆ. ತಚ್ಚ ಅಯುಕ್ತಂ ಅಲ್ಲಿ ಆ ವಿವೃತ್ತಿಯಲ್ಲಿ ಅದು ಸರಿಯಲ್ಲ. ಶ್ರುತ್ಯಾದಿ ವಿರೋಧ, ಅಭೇದವನ್ನು ಹೇಳಿದರೆ ಶ್ರುತಿಯಿಂದ ವಿರೋಧ ಬರ್ತದೆ. ಶ್ರುತಿ ಏನಂತ ಹೇಳ್ತದೆ, ಅವರೆಲ್ಲರೂ ಕೂಡ ಒಬ್ರು ಗಾಯತ್ರಿ ಬೇರೆ ಶ್ರುತಿ ಬೇರೆ ಅಂತ ಹೀಗೆ ನಮ್ಗೆ ಗಾಯತ್ರಿ ಬೇರೆ ಜ್ಯೋತಿ ಬೇರೆ ಅಂತ ಹೀಗೇ ನಮ್ಗೆ ತಿಳಿದು ಬರ್ತಾ ಇದೆ ಅಂತ ಪ್ರಶ್ನೆ ಮಾಡುವ ತಾತ್ಪರ್ಯ. ಶ್ರುತ್ಯಾದಿ ವಿರೋಧ ಇತ್ಯತಃ ಅದಕ್ಕೆ ಹೇಳ್ತಾರೆ, ನಚ ನೀವು ಅದು ಹೇಳಿದ್ದು ಸರಿಯಲ್ಲ. ನಚ ಗಾಯತ್ರ್ಯಾದಿ ಶಬ್ದೈ ಉಚ್ಯತೆ ತದಭೇದ ವಿಧಾನಾರ್ಥ. ಇನ್ನೇನು ಯಾಕೆ ಆ ಥರ ಹೇಳ್ತಾರೆ, ಬೇರೆ ಬೇರೆ ಶಬ್ದಗಳಿಂದ ಶ್ರುತಿಯಲ್ಲಿ ಒಟ್ಟಾರೆ ಸಮಗ್ರ ಸಾಹಿತ್ಯದಲ್ಲಿ ವೇದ ಸಾಹಿತ್ಯ ಪೌರಾಣಿಕ ಸಾಹಿತ್ಯ ಎಲ್ಲ ಕಡೆನೂ ಕೂಡ ಒಬ್ಬನೇ ವ್ಯಕ್ತಿಯನ್ನು ಬೇರೆ ಬೇರೆ ಶಬ್ದಗಳಿಂದ ಯಾಕೆ ಹೇಳ್ತಾರೆ ಅಂದ್ರೆ, ಆಯಾ ಶಬ್ದದಿಂದ ಪ್ರತಿಪಾದ್ಯವಾದ ಗುಣ ಇವನಲ್ಲಿದೆ ಅಂತ ಉಪಾಸನೆ ಮಾಡಲಿಕ್ಕೋಸ್ಕರ ಹೇಳಿರ್ತಾರೆ. ಆದ್ರಿಂದ ಆ ಪ್ರತಿಪಾದ್ಯವಾದ ಅರ್ಥವೂ ಒಂದೇನೆ, ಮತ್ತೆ ಆ ಥರ ಹೇಳಿರುವುದು ಕೂಡ ಉಪಾಸನೆಗೋಸ್ಕರ ಅಂತ ಈಗ ತಿಳ್ಕೋಬೇಕು. ಆದ್ರಿಂದ ಆ ಪ್ರಶ್ನೆಗೆ ಅವಕಾಶ ಇಲ್ಲ ಅಂತ ತಾತ್ಪರ್ಯ. ಉಪಾಸನಾರ್ಥಮೇವ ಇತಿ ಭಾವ. ಅಲ್ಲಿ ಭಾಷ್ಯದಲ್ಲಿ ಅಗ್ನಿಗಾಯತ್ರ್ಯಾದಿ ಶಬ್ದಾರ್ಥ ರೂಪ, ಅಗ್ನಿ ಎಂಬುದಕ್ಕೂ ಭಗವಂತನೇ ವಾಚ್ಯ, ಗಾಯತ್ರಿ ಎಂಬುದಕ್ಕೂ ಭಗವಂತನೇ ವಾಚ್ಯ. ಆದಿ ಪದದಿಂದ ವಾಕ್ ಅನ್ನು ತಗೊಳ್ಬೇಕು, ವಾಕ್ ಶಬ್ದದಿಂದಲೂ ಅವನೇ ವಾಚ್ಯ. ಅಧಿಕರಣಾಂತರೇಪಿ ಏತನ್ಯಾಯಸ್ಯ ಅನುಸಂಧೇಯತ್ವ. ಬೇರೆ ಬೇರೆ ಕಡೆನೂ ಕೂಡ ಈ ಥರದ ಶಬ್ದವಾಚ್ಯತ್ವವನ್ನೆಲ್ಲಾದರೂ ಎಲ್ಲಿಯಾದರೂ ಸಮರ್ಥನೆ ಮಾಡಿದರೆ ಅದೆಲ್ಲವೂ ಕೂಡ ಆ ಥರ ಅವನು ಉಪಾಸನೆ ಮಾಡಬೇಕು ಅನ್ನೋದನ್ನು ತೋರಿಸೋದಕ್ಕಾಗಿಯೇ ಇರ್ತದೆ. ಏತನ್ಯಾಯ, ಈ ಥರದ ಭಿನ್ನ ಭಿನ್ನ ಶಬ್ದಗಳಿಂದ ಅನೇಕ ರೂಪಗಳು ಒಬ್ಬನೇ ದೇವತೆಗೆ ಇರ್ತವೆ, ಒಬ್ಬನೇ ಭಗವಂತನಿಗೆ. ಅದನ್ನ ಯಾಕೆ ಹೇಳಿರ್ತಾರೆ ಅಂದ್ರೆ, ಆಯಾ ಗುಣದಿಂದ ವಾಚ್ಯವಾದ ಆಯಾ ಶಬ್ದದಿಂದ ವಾಚ್ಯವಾದ ಗುಣವನ್ನು ನಾವು ತಿಳಿದು ಅದರ ಅರ್ಥವನ್ನು ಅವನಲ್ಲಿ ಉಪಾಸಿಸಬೇಕು. ಉಪಾಸನೆಯಿಂದ ಸ್ಮರಣೋಪಾಸನೆ ಮತ್ತು ಧ್ಯಾನೋಪಾಸನೆ. ಉಪಾಸನೆ ಅಂದ್ರೆ ನಾವು ಒಂದು ಸ್ಥಳದಲ್ಲಿ ಕೂತ್ಕೊಂಡು ಪದ್ಮಾಸನ ಹಾಕಿ ಅದನ್ನೇ ಮಾಡಬೇಕು ಅಂತಲ್ಲ. ಉಪಾಸನ ಅಂದ್ರೆ ನಾವು ತಿಳ್ಕೋಬೇಕು ಅಂತ. ಸ್ಮರಣೋಪಾಸನಂಚೈವ ಧ್ಯಾನಾತ್ಮಕ ವಿಧ ಅಂತ. ಸ್ಮರಣಂ ಸರ್ವದಾ ಯೋಗ್ಯಂ ಧ್ಯಾನೋಪಾಸನ ಮಾಸನೆ. ಇದನ್ನ ಯಾಕೆ ಹೇಳಿದಂದ್ರೆ, ಈ ಸಂದರ್ಭದಲ್ಲಿ ಉಪಾಸನೆ ಮಾಡಬೇಕು ಅಂತ ಹೇಳಿದಾಗ ಇದು ಯಾರು ಹೇಗೆ ಉಪಾಸನೆ ಮಾಡಬೇಕು ಅಂತ ಪ್ರಶ್ನೆಗಳು ಹೇಳ್ತಾರೆ. ಯಾವಾಗ ಉಪಾಸನೆ ಮಾಡಬೇಕು ಅಂತ. ಹಾಗಾದ್ರೆ ನಾವು ಕೂಡ ಸ್ತ್ರೀಯರು ಪುರುಷರು ಅವರೆಲ್ಲರೂ ಕೂಡ ಇದನ್ನ ನಾವು ಗಾಯತ್ರಿ ಜಪ ಮಾಡುವಾಗ, ಕೃಷ್ಣ ಮಂತ್ರ ಜಪ ಮಾಡುವಾಗ ಇದನ್ನು ಉಪಾಸನೆ ಮಾಡಬೇಕಾ ಅಂದ್ರೆ, ಉಪಾಸನೆ ಅನ್ನೋದು ಸೂತ್ರ ಭಾಷ್ಯದಲ್ಲಿ ಮುಂದೆ ಬರುವಂತೆ ಸ್ಮರಣೋಪಾಸನ ಮತ್ತು ಧ್ಯಾನೋಪಾಸನ ಅಂತ ಎರಡು ಥರದ್ದು. ಸ್ಮರಣಂ ಸರ್ವದಾ ಯೋಗ್ಯಂ, ಧ್ಯಾನೋಪಾಸನ ಮಾಸನೆ. ಸ್ಮರಣೋಪಾಸನೆಯನ್ನು ಯಾವಾಗಲೂ ಮಾಡಬಹುದು. ನಾವು ಇನ್ನು ಸ್ನಾನ ಮಾಡಲಿಲ್ಲ, ಮೈಲಿಗೆಲ್ಲಿದ್ದೇವೆ, ಇನ್ನು ಮುಂದೆ ಸ್ನಾನ ಮಾಡಬೇಕಾಗಿದೆ ಅಷ್ಟೇ, ಬೇರೆ ಬೇರೆ ಏನೋ ಕೆಲಸಗಳನ್ನು ಮಾಡ್ತಾ ಇದ್ದೀವಿ, ಓಡಾಡ್ತಾ ಇದ್ದೀವಿ. ಆ ಸಂದರ್ಭದಲ್ಲಿ ನಾವು ಮನಸ್ಸಿನಲ್ಲಿ ನಾವು ಹಿಂದೆ ಓದಿದ ಅಥವಾ ಪಾಠಕ್ಕೆ ಹೇಳಿದ ವಿಷಯವನ್ನು ಮೆಲುಕು ಹಾಕಬಾರದು ಅಂತಿಲ್ಲ. ಆ ಮೆಲುಕು ಹಾಕುವುದು ಕೂಡ ಒಂದು ಸ್ಮರಣೋಪಾಸನೆಯೇ. ಧ್ಯಾನೋಪಾಸನೆ ಮಾಸನೆ. ಧ್ಯಾನೋಪಾಸನೆಯನ್ನು ಮಾತ್ರ ಒಂದು ಸ್ಥಳದಲ್ಲಿ ಕೂತ್ಕೊಂಡು ಮಾಡಬೇಕು ಅಂತ ಹೀಗೆ ಹೇಳ್ತಾರೆ. ಅದರಿಂದ ಗಾಯತ್ರಿ ಕೃಷ್ಣ ಮಂತ್ರ ಮೊದಲಾದವುಗಳನ್ನು ಜಪ ಮಾಡುವಾಗ ಆ ಸಂದರ್ಭದಲ್ಲಿ ಮಾಡುವುದು ಅದು ವಿಷಯ ಬೇರೆ. ಅದು ಕೆಲವೇ ಪ್ರಸಂಗಗಳಲ್ಲಿ ಮಾತ್ರ. ಒಂದ್ಸರಿ ಕೂತ್ಕೊಂಡು ಆಸೀನ ಸಂಭವಾತ್ ಅಂತ ಸೂತ್ರ, ಅದು ಒಂದು ಸ್ಥಳದಲ್ಲೇ ಕೂತು ಮಾಡಬೇಕಾದ್ರು. ಇನ್ನೊಂದನ್ನ ಸರ್ವದಾ ಯೋಗ್ಯ, ಯಾವಾಗಲೂ ಮಾಡಬಹುದು. ಅಲ್ಲಿ ಸರ್ವದಾ ಮತ್ತು ಸರ್ವೇಶಾಂ ಅಂತ ಒಂದು ಅರ್ಥ ಇಟ್ಕೋಬೇಕು ಅಂತ ನಾನು ಅಭಿಪ್ರಾಯ ಪಡ್ತೇನೆ. ಸ್ಮರಣೋಪಾಸನೆಯನ್ನ ಯಾವಾಗಲೂ ಮಾಡಬಹುದು ಮತ್ತು ಎಲ್ಲರೂ ಮಾಡಬಹುದು ಅಂತ. ಅದಕ್ಕೆ ಕೆಲವರು ಜ್ಯೇಷ್ಠ ವಿದ್ವಾಂಸರು ಅವ್ರ ಜೊತೆ ಮಾತಾಡಿದ್ರು ಕೂಡ ಇದ್ರ ಬಗ್ಗೆ.
ಅಲ್ಲಿ ಸೂತ್ರ ಭಾಷ್ಯದಲ್ಲಿರುವುದು ಸ್ಮರಣೋಪಾಸನೆಯು ಸರ್ವದಾ ಯೋಗ್ಯ, ಎಲ್ಲದಿ ಯಾವ ಸಂದರ್ಭದಲ್ಲೂ ಮಾಡಬಹುದು ಅಂತಿದೆ. ಒಂದ್ ಕಡೆ ಕೂತ್ಕೊಳ್ದೆ ಹೋದ್ರು, ಓಡಾಡ್ತಾ ಇದ್ರು, ಸ್ನಾನ ಮಾಡುವಾಗಲೂ ಅಥವಾ ಮತ್ತೇನೆ ಗೃಹ ಕೃತ್ಯಗಳನ್ನು ಮಾಡುವಾಗಲೂ ಮಾಡಬಹುದು. ಹಾಗೇನೆ ಸರ್ವೇಶಾಂ, ಆ ಅರ್ಥವನ್ನು ಸ್ಮರಣೆ ಮಾಡಲಿಕ್ಕೆ ಯಾರಿಗೂ ಏನು ಚಿಂತೆ ಇಲ್ಲ. ಸರ್ವೇಶಾಮ್ ಅಂತ ಇಟ್ಕೊಂಡ್ರೆ ತಪ್ಪಿಲ್ವಲ್ಲ ಅಂತ ಕೇಳಿದ್ದೀನಿ, ಖಂಡಿತ ತಪ್ಪಿಲ್ಲ ಅಂತ ಕೆಲವು ವಿದ್ವಾಂಸರು ಅದ್ರ ಬಗ್ಗೆ ಅಭಿಪ್ರಾಯ ಹೇಳಿದ್ದಾರೆ. ಆದ್ರಿಂದ ಗಾಯತ್ರಿ ಶಬ್ದ ವಾಚ್ಯ, ವಾಕ್ ಶಬ್ದ ಗಾಯತ್ರಿ ಯಾಕೆಂದ್ರೆ ಅವನು ತಾನು ಹಾಡ್ತಾನೆ, ಮತ್ತೆ ನಮ್ಮನ್ನು ರಕ್ಷಿಸ್ತಾನೆ. ಮತ್ತೆ ಅವನು ಜ್ಯೋತಿಷ್ ಶಬ್ದ ವಾಚ್ಯ, ಯಾಕೆಂದ್ರೆ ಜ್ಞ ಅಂದ್ರೆ ಶ್ರೇಷ್ಠವಾದ ಊತಿ ವ್ಯಾಪ್ತಿ ಇದ್ದವನು. ಮತ್ತೆ ಅವನು ವಾಕ್ ಶಬ್ದ ವಾಚ್ಯ, ಯಾಕೆಂದ್ರೆ ಎಲ್ಲವನ್ನೂ ಅವನೇ ಹೇಳುವುದರಿಂದ ಅಂತ. ಹೀಗೆಲ್ಲ ಅರ್ಥಗಳನ್ನ ಎಲ್ಲರೂ ಎಲ್ಲಾ ಸಂದರ್ಭದಲ್ಲೂ ಸ್ಮರಣೆ ಮಾಡ್ಲಿಕ್ಕೆ ಚಿಂತೆ ಇಲ್ಲ, ಆ ಅರ್ಥಗಳನ್ನು ತಿಳ್ಕೊಳ್ಳಿಕ್ಕೆ ಚಿಂತೆ ಇಲ್ಲ. ಯಾಕೆಂದ್ರೆ ಆ ಗಾಯತ್ರಿ ಮೊದಲಾದ ಶಬ್ದಗಳು ಕೇವಲ ವೇದದಲ್ಲಿ ಬಂದಿಲ್ಲ, ಪುರಾಣ ಸಾಹಿತ್ಯದಲ್ಲಿಯೂ ಬಂದಿವೆ. ಅದರಿಂದ ಅದರ ಅರ್ಥವನ್ನು ತಿಳ್ಕೊಂಡು ಸ್ಮರಣೆ ಮಾಡಲಿಕ್ಕೆ ಯಾರಿಗೂ ತೊಂದರೆ ಇಲ್ಲ ಅಂತ ಅಭಿಪ್ರಾಯ. ಇದು ಈ ಬೇರೆ ಅಧಿಕರಣದಲ್ಲೂ ಇದನ್ನ ನಾವು ಅನ್ವಯಿಸಿಕೊಳ್ಬೇಕು ಅನ್ನೋದನ್ನು ಈ ಶಬ್ದದಿಂದ ತೋರಿಸಿದ್ದಾರೆ. ಭಗವಂತ ಸ್ವಯಂ ಗಾಯಕ ತ್ರಾತಿಚ ಅಖಿಲಂ, ಇದೆಲ್ಲ ಬೇರೆ ಬೇರೆ ಕಡೆ ಬಂದಿದೆ. ಗಾಯತ್ರಿ ಅಂದ್ರೆ ಗಾಯಂತಂ ತ್ರಾಯತೆ ಅಂತ ಒಂದು, ಯಾರು ತನ್ನನ್ನು ಸ್ಮರಣೆ ಮಾಡ್ತಾರೋ, ತನ್ನನ್ನು ವರ್ಣಿಸ್ತಾರೋ, ತನ್ನನ್ನು ಕುರಿತು ಯಾರು ಹಾಡ್ತಾರೋ ಅವರನ್ನ ಭಗವಂತ ರಕ್ಷಿಸ್ತಾನೆ ಅಂತ ಒಂದು. ಇನ್ನೊಂದು ತನ್ನಿಸೃತತ್ವಾದ್ ವೇದಾನಾಂ ಗಾಯಕ ತ್ರಾತಿಚಾಖಿಲಂ ಅಥವಾ ಗಾಯತ್ರಿ ನಾಮಾಸೋ ವಾಸುದೇವ ಪರಃಪುಮಾನ್ ಅಂತ ಇದು ಎಲ್ಲೋ ಒಂದ್ ಕಡೆ ಬಂದಿದೆ. ಇದು ನಿಮ್ಗಿಲ್ಲಿ ಭಾವದೀಪ ಟಿಪ್ಪಣಿಯಲ್ಲಿ 573ನೇ ಪುಟದಲ್ಲಿ ತೀರಾ ಕೆಳಗಡೆ ಇದೆ ನೋಡಿ. ಅದು ನಾನು ಇನ್ನು ಮುಂದೆ ಹೇಳೋನಿದ್ದೆ, ಆದರೂ ಈಗಿನ ಪ್ರಸಂಗದಲ್ಲಿ ಈಗಲೇ ಹೇಳಬೇಕಂತ ಕಾಣಿಸ್ತು. ಎಲ್ಲಾ ವೇದಗಳು ಅವನ ಮುಖದಿಂದ ಹೊರಗೆ ಬಂದಿವೆ. ಅವನು ಗಾಯಕ, ಅವನೇ ಹಾಡ್ತಾನೆ, ಅವನೇ ದೊಡ್ಡ ಗಾಯಕ ಮತ್ತು ಎಲ್ಲವನ್ನು ರಕ್ಷಿಸ್ತಾನೆ ಕೂಡ. ಆದ್ರಿಂದ ಅವನಿಗೆ ಗಾಯತ್ರಿ ಅಂತ ಹೆಸರು. ಇದು ಈ ಭಾಗವತದಲ್ಲಿ ಕೃಷ್ಣ ಮತ್ತು ಬಲರಾಮರಿಬ್ಬರು ಕೂಡ ಹಾಡಿದರು ಅಂತ ಒಂದ್ ಕಡೆ 10ನೇ ಸ್ಕಂದದ ಪೂರ್ವಾರ್ಧ, ಅವರೇನು ಇನ್ನೂ ಮಥುರಾ ವೃಂದಾವನದಲ್ಲಿದ್ದಾಗ ಅಲ್ಲಿ ವರ್ಣನೆ ಬರ್ತದೆ. ಹೀಗೆ ಕೃಷ್ಣ ಅವತಾರ ಮೊದಲಾದ ರೂಪಗಳಿಂದ ಅವನು ಮಾಡಿ ತೋರಿಸಿದಾನೆ, ಅದೇ ಗಾನ ಅಂತದ್ದು. ಮತ್ತೆ ನರ್ತನ ಕೂಡ ಮಾಡಿದಾನೆ. ಆದ್ರಿಂದ ನಾವು ಧ್ಯಾನ ಮಾಡುವಾಗ ಅದು ಒಂದ್ ಕಡೆ ಕೂತ್ಕೊಂಡು ಮಾಡುವಂತಹ ಧ್ಯಾನ ಇರಲಿ, ಅಥವಾ ಸ್ಮರಣೋಪಾಸನೆ ಯಾವುದಾದ್ರೂ ಇರಲಿ, ಭಗವಂತ ನರ್ತನ ಮಾಡುವಂತೆ ಆತ ತಾನು ಸ್ವಯಂ ಹಾಡ್ತಾ ಇರುವಂತೆ ನಾವು ಅದನ್ನೆಲ್ಲ ಉಪಾಸನೆ ಮಾಡಬಹುದು. ಭಗವಂತ ಹಾಡುವುದು ಮಾತ್ರ ಅಲ್ಲ, ಭಗವಂತ ಕೊಳಲು ನುಡಿಸ್ತಾ ಇರುವುದು, ಭಗವಂತ ನೃತ್ಯ ಮಾಡ್ತಾ ಇರುವುದು ಇತ್ಯಾದಿ ಎಲ್ಲವನ್ನು ಕೂಡ ಧ್ಯಾನ ಮಾಡಬಹುದು. ನಸ್ತೋ ಮುಖಾದಪಿ ನಿರಂತರ ಮುದ್ಗಿರಂತಂ ಅಂತ ಹಯಗ್ರೀವ ರೂಪದ ವರ್ಣನೆ ಇರೋದ್ರಿಂದ ಅವನ ಮುಖದಿಂದ ಬಾಯಿಂದ ಸತತವಾಗಿ ಎಲ್ಲ ಅಂಗ ಸಮೇತವಾದ ವೇದಗಳು ಹೊರಗೆ ಬರ್ತಾ ಇವೆ. ಆ ವೇದಗಳು ಅಂಗ ಸಮೇತವಾಗಿ ಏನು ಹೊರಗೆ ಬರ್ತಾ ಇವೆ, ಅವು ನಮಗೆ ಅವನ ಮೂಲಕ ಅನುಗ್ರಹ ರೂಪದಲ್ಲಿ ಬರ್ತಾ ಇವೆ ಅಂತ ಅವನನ್ನು ಉಪಾಸನೆ ಮಾಡಬೇಕು. ವಿಷ್ಣು ಸಹಸ್ರನಾಮ ಹೇಳಿದೆ ಶ್ರುತಿ ಸಾಗರ ಅಂತ ಭಗವಂತನನ್ನ. ಎಲ್ಲಾ ಶ್ರುತಿಗಳು ಹೋಗಿ ಸೇಗುವ ದೊಡ್ಡ ಸಾಗರ, ಜ್ಞಾನದ ಸಾಗರ, ಶಬ್ದ ಸಾಗರ ಅಂತ. ಹೀಗೆ ಆ ಭಗವಂತನನ್ನು ಉಪಾಸನೆ ಮಾಡಬೇಕು. ತಮ್ಮ ಯಥಾ ಉಪಾಸತೆ ತದೇವ ಭವತಿ ಅನ್ನೋದ್ರಿಂದ ಅವನನ್ನು ಆ ಥರ ಭಗವಂತನೇ ಗಾಯಕ ಅಂತ ಉಪಾಸನೆ ಮಾಡಿದ್ರಿಂದ ನಮ್ಮಲ್ಲೂ ಆ ಗಾಯಕತ್ವ ಒಂದು ಅಂಶ ಬರ್ತದೆ. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ.